ಡೂಪ್ಲಿಕೇಟ್ ಕೊಟ್ಟರೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅವರು ರೆಸ್ಪಾನ್ಸ್ ಮಾಡೋರು ನಮ್ಮ ಬೈಕ್ ಕಳಿಸ್ಬಿಟ್ರಿ ಬೇಡ ಬೇಡ ಅಂತೇಳಿ ಸೂಸೈಡ್ ಅಟೆಂಡ್ ಮಾಡಿದ್ದೆ ಮತ್ತು ನಮ್ಮ ಮನೆಯೊಳಗೆ ಕಂಪ್ಲೇಂಟ್ ಅದೇನು ಕೊಟ್ಟಿಲ್ಲ ಕೊಟ್ಟಿಂದ ನಾಳೆ ಬಾ ಇವತ್ತು ಮಾಡ 25 ಡೂಪ್ಲಿಕೇಟ್ ಕೊಟ್ಟರು ಯಾಕೆ ಕೊಟ್ಟರು ಏನದ ಯಾರು ಎಲ್ಲಿಟ್ಟಿದ್ರು ಸರ್ ಬೇಕಾರೆ ಯಾವ ಸೂಚನೆ ಧನಲಕ್ಷ್ಮಿ ಬ್ಯಾಂಕ್ ಅಂತ ಧನಲಕ್ಷ್ಮಿ ಬ್ಯಾಂಕ್ ಜನಲಕ್ಷ್ಮಿ ಎಷ್ಟು ಇಟ್ಟಿದ್ರಿ ನಾವು 3 ತೊಲೆ ಇಟ್ಟಿದ್ರಿ ಎಷ್ಟು ತಿಂಗಳು ಆಯ್ತು ರೇಟು 2 ವರ್ಷ 2 ವರ್ಷ ಐತಿ ಮತ್ತು ಬಡ್ಡಿನೂ ತುಂಬ್ಕೋತಾ ಇದೀರಿ ಈಗ ಕೊಡುವಾಗ ಬೇರೆ ಕೊಟ್ಟಾರೆ ಅದು ಹೋಗಿ ಪೊಲೀಸ್ ಸ್ಟೇಷನ್ನಾಗ ಹೇಳೋಣ ಅವರು ನೀನೇ ಏನಾರು ಮಾಡಿರ್ಬೇಕಂತ ಅವ್ರು ಬೇರೆ ಬ್ಯಾಂಕ್ದವ್ರಿಗೆ ಕರೆಸಿದ್ರಿ ಇವ್ರಿಗೆ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ಅವ್ರಿಗೆ ಎಷ್ಟು ಬೇಕು ಅಮೌಂಟ್ ಹಾಕಿ ಕೊಟ್ಟು ಕಳಿಸ್ರಿ ಅಂತೇಳಿ ಆ ಬ್ಯಾಂಕಿಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ ಅವರು ಇದು ಡೂಪ್ಲಿಕೇಟ್ ಐತೆ ವಾಪಸ್ ತಂದಿಲ್ಲ ಅಲ್ಲ ಅಲ್ಲಿಂದ ಅವರೇ ಕರೆಸ್ಯಾರ ಮುತ್ತೋಡ್ ಸರ್ ಅವ್ರು ಹೇಳ್ತಾರಲ್ಲ ಮೊದಲು ಕೊಟ್ಟಾಗ ಒರಿಜಿನಲ್ ಇತ್ತು ಡೂಪ್ಲಿಕೇಟ್ ಸರ್ ಸರ್ ನೀವ್ಯಾರ ಬಗಾರ ಇಟ್ಟಿರಲ್ಲ ಇಡೋ ಟೈಮ್ನಾಗ ಅದ್ರ ಪರಿಶೀಲನೆ ಮಾಡಿ ತೊಗೊಂಡ್ರಲ್ಲ ಅವರು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಬಗಾರ ಒರಿಜಿನಲ್ ಇಟ್ಕೋದಾರೆ ಆ ಟೈಮ್ನಾಗ ಕೊಡೋ ಟೈಮ್ನಾಗ ಐತಿಲ್ಲ ಡೂಪ್ಲಿಕೇಟ್ ಅದ್ರ ನೀವ್ಯಾರು ಕೊಟ್ಟು ನೀವು ಅಲ್ಲೇ ಪರಿಶೀಲನೆ ಮಾಡಿರೋರು ಹೊರಗೆ ಬಂದ್ಬೇಕು ಬ್ಯಾಂಕ್ ಒಳಗೆ ಬರೀ ಇಲ್ಲಿ ಕೌಂಟರ್ ಮೇಲೆ ಇರ್ತಾರೆ ತೊಗೊಂಡು ಆ ಬ್ಯಾಂಕ್ದವ್ರಿಗೆ ಕೊಡಕ್ಕೆ ಹಚ್ಚಾರ ಅಷ್ಟೇ ಸರ್ 3 ತೊಲೆ ಅಂದ್ರೆ ಏನೇನಿತ್ತು ಬಗಾರ ಅದು ಚೈನ್ ಅದ ಹುಡುಕಿದ ಉಂಗ್ರ ಅದು ಕಿವನ್ ಅವು ಒರಿಜಿನಲ್ದಾಗ ಚೈನ್ ಅಂದ್ರೆ ಡೂಪ್ಲಿಕೇಟ್ ಎಷ್ಟು ಕಿಮ್ಮತ್ತಾಗಿತ್ತು ಅದು 3 ಲಕ್ಷ ಸರ್ ಕಂಪ್ಲೇಂಟ್ ಆಗಿದ್ದಾರೆ ಇದು ಎಬಿಲಿಸಿ ಮಾಡಿರಲ್ಲ MLC ಆಗೈತಿ ಇಲ್ಲಿ ನಿನ್ನೆ ಅವ್ರು ನನಗೆ ಗೊತ್ತು ಇವತ್ತಿನ ಅಂದ್ರೆ ಕಾಣ್ ಮಂದಿ ಕಾಣಾಕತ್ತಾರ ಅದಕ್ಕೆ ಮೇಡಮ್ ಮತ್ತೆ ಸಲಹೆ ಮತ್ತೆ ಯಾರು ಸಪೋರ್ಟ್ ಮಾಡಲಿ ಅಂದ್ರೆ ಏನು ಮಾಡೋದು ಈ PSI ಮೇಡಮ್ ಅವ್ರಿಗೆ ಕಾಬರ್ ಮಾಡಿ ನಿಂದಿ ಎಲ್ಲ ತಪ್ಪೈತಿ ನಮಗೆ ಆಟ ಆಡಲ್ಲ ಅವ್ರ ಬೈಕ್ ಕಳ್ಸ್ಲಾಕತ್ತಾರ ಅವ್ರಿಗೆ ಒಂದು ಕ್ವಶನ್ ಕೇಳಾಕತ್ತಿಲ್ರಿ ಅವ್ರು ಬ್ಯಾಂಕ್ದವ್ರಿಗೆ ಅವ್ರಿಗೆ ಕೇಳಬೇಕಿಲ್ರಿ ಅವ್ರು ಏನು ಹೇಳ್ತಾರ ಅದಕ್ಕೆ ಮೋನ್ ಆಗತ್ತಾರ ಅವ್ರು ಅದು 3 ತೊಲೆ ಮ್ಯಾಗಿತ್ತು ನಮ್ಮ ಬಂಗಾರ ಅಂದರೆ 2 ಸೆಟ್ ರಿಂಗ್ ಇತ್ತು ನಮ್ಗೆ ಕಿವಾಗಿಂದ ಆಮೇಲೆ ಕೈಯಾಗಿಂದ ರಿಂಗು ನಮಗೆ ಗೋಲ್ಡ್ ಚೈನ್ ಇತ್ತು 2 ವರ್ಷದ ತನಕ ಬಡ್ಡಿ ತೊಗೊಂಡಾರೆ ಅವರು ಅದು ಹರಾಜು ಬರೋಣ ಕಾಲ್ ಮಾಡ್ಯಾರ ನಮ್ಮ ಮನೆಯವರಿಗೆ ಅವ್ರ ಹೆಸರಲ್ಲಿ ಇಟ್ಟಿದ್ವಿ ನಾವು ಹರಾಜು ಬರೋಣ ಕಾಲ್ ಮಾಡೋಣ ಇವ್ರು ಹೋಗ್ಯಾರಿ ನಮ್ಮ ಕಡೆ ಮತ್ತು ಈಗ ಅಷ್ಟು ಅಮೌಂಟ್ ಇಲ್ಲ ನಮ್ಗೆ ತೊಗೊಳಕ್ಕೆ ಆಗಂಗಿಲ್ಲ ಅಂತಲ್ಲ ನಮ್ಮ ಮನೆಯವ್ರು ಏನು ಮಾಡಿದ್ರೆ ಈಗ ನಾ ಬಡ್ಡಿ ಕಟ್ತೀನಿ ಇನ್ನೊಂದು 2-3 ತಿಂಗಳು ಇಟ್ಕೊಳ್ಳಿ ನಾವು ವೇಟ್ ಮಾಡಿ ಬಿಡಿಸ್ಕೊಡ್ತೀವಿ ಅಂತಂದ್ರೆ ಇಲ್ಲ ನಾವು ಹರಾಜು ಬರತ್ತಿ ನಾವು ಬಡ್ಡಿನೂ ಕಟ್ಕೊಂಡಿಲ್ಲ ಇದು ಇಟ್ಕೊಂಡಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ ಅವರು ಬೇರೆ ಕಡೆ ಮುದುಟ್ ಫೈನಾನ್ಸ್ದವ್ರಿಗೆ ಪರಿಚಯದ ನಮ್ಮ ಫ್ರೆಂಡ್ ಅದಾರ ಕಳಿಸ್ತೀನಿ ಅಂತ ಹೇಳ್ಯಾರಂತ್ರಿ ಅವ್ರು ಮುದುಟ್ ಫೈನಾನ್ಸಿಗೆ ಅಲ್ಲಿ ಕಳಿಸಿದಾಗ ಅವರ ಇಲ್ಲಿ ಅಮೌಂಟ್ ಕಟ್ಟಿ 1,60,000 ಕಟ್ಟಾರೆ ಅಮೌಂಟ್ ಕಟ್ಟಿ ಗೋಲ್ಡ್ ಅಲ್ಲಿ ಒಯ್ದಾಗ ಡೂಪ್ಲಿಕೇಟ್ ಬರೋಣ ನಮ್ಮ ಮನೆಯವರು ಕಂಪ್ಲೀಟ್ ಮಾಡ್ಯಾರ 1,60,000 ಅವ್ರು ಆ ಬ್ಯಾಂಕಿನವ್ರು ಈ ಬ್ಯಾಂಕಿನವ್ರು ಕೊಟ್ಟು ಇದು ಗೋಲ್ಡ್ ಅವ್ರು ಇಟ್ಕೊಂಡಾರೆ ನಮ್ಮ ಮುತ್ತೂಟ್ ಫೈನಾನ್ಸ್ ಆದ್ರೆ ಮುತ್ತೂಟ್ ಫೈನಾನ್ಸ್ ಅವ್ರು ಹೇಳಿದಾಗ ಗೊತ್ತಾಯ್ತು ಡೂಪ್ಲಿಕೇಟ್ ಅವ್ರು ಹೇಳಿದಾಗ ಡೂಪ್ಲಿಕೇಟ್ ಗೊತ್ತಾದಾಗ ನಮ್ಮ ಮನೆಯವರ ಬ್ಯಾಂಕ್ದವ್ರು ಕೇಳಿದಾಗ ಇದು ನಮಗೆ ಗೊತ್ತಿಲ್ಲ ಏನು ಮಾಡ್ಕೋತೀವಿ ಮಾಡ್ಕೊ ಹೋಗಂತ ಅಂದಾರಂತೆ ಬ್ಯಾಂಕಿನವ್ರು ಅಲ್ಲಿ ಯಾರಿಗೆ ಕೇಳ್ಬೇಕು ಈ ಥರ ಅಂದ್ರೆ ಅವ್ರು ಬಂದ ಪೊಲೀಸ್ ಕಂಪ್ಲೇಂಟ್ ಮಾಡ್ಯಾರ ಕಂಪ್ಲೇಂಟ್ ಮಾಡೋಣ ಆಯ್ತು ವೇಟ್ ಮಾಡೋಣ ಫುಟೇಜ್ ಚೆಕ್ತೀನಿ ಬೆಂಗಳೂರಿಂದ ಬರ್ಸ್ತೀನಿ 15 ದಿವಸ ತನಕ ವೇಟ್ ಮಾಡ್ಸ್ಯಾರ ನಮ್ದು ಬೇಕ್ರಿ ಐತಿ ಈಗ ಎಲ್ಲ ಐಟಮ್ಸ್ ಇವರೇ ಮಾಡ್ತಾರೆ ಅದು ಡೈಲಿ ಬಾಡಿಗೆ ಸ್ಟಾರ್ಟ್ ಐತ್ರಿ ನಮ್ದು ಮತ್ತು ಈಗ 5 ನಿಮಿಷ ಬಂದ್ ಮಾಡಿ ಹೋದ್ರೆ ಬೇಕ್ರಿ ಐಟಮ್ ಹಂಗೆ ಮಾಡಕ್ಕೆ ಬರಂಗಿಲ್ಲ ರೀ 1 ತಾಸು ನಿಂತ್ರ ಒಂದು ಕೆಲಸ ಇತ್ತು 4 ತಾಸು ಬೇಕು ಮಾಡಕ್ಕೆ ಯಾವಾಗ ಕಾಲ್ ಮಾಡ್ತಾರೆ ಪೊಲೀಸರು ಹೋಗೋದು ಒಂದು 4-5 ತಾಸು ಅಲ್ಲಿ ಪೊಲೀಸ್ ಸ್ಟೇಷನ್ ಕೊಡೋದು ಬರೋದು ಮಾಡ್ಯಾರ ಇವರು 15 ದಿವಸ ಕೊಟ್ಟೆ ಇಂದ ನಾಳೆ ಬಗೆಹರ್ತಕ್ಕಂಥ ಬೈನ ಹಸಿರು ಅಲ್ಲಿ ಹೋಗ್ಯಾರ ಮೇಡಮ ನಾ ಬೆಂಗಳೂರಿಂದ ಫುಟೇಜ್ ತರಿಸ್ತೀನಿ ಅಂತ ವೇಟ್ ಮಾಡ್ಯಾರಿ ಅದು ಏನೂ ಆಗ್ಲಾರ್ಕ ಇಲ್ಲ ನೀವೇ ಚೇಂಜ್ ಮಾಡಿ ಅದು ಡೂಪ್ಲಿಕೇಟ್ ಐತಿ ನೀನು ಒಳಗೆ ಹಾಕ್ತೀನಿ ಮೇಡಮ್ ಇವ್ರ ಮ್ಯಾಗ ಹೊಡ್ಯಾಕೊಂಡು ಕೈ ಮಾಡ್ಯಾರ PSI ಮೇಡಮ್ ನನ್ನ ಇವ್ರು ಬೆಳಗ್ಗೆ ಡೈಲಿ ಹೋಗ್ತಾರೆ ಕರೆಯತ್ತಾರೆ ನಾನು ಅನ್ಕೊಂಡಿನಿ ಮನ್ಯಾಗ ನಾ ಅದೇನು ಇವ್ರು ಪೊಲಿಟಿಷನ್ ಹೋಗ್ಯಾರ ಗಾಂಚೋ ಪೊಲಿಟಿಷನ್ ಆಮೇಲೆ ಮನೆಗೆ ಬಂದು ಇವ್ರು ಸುಸ್ತಾಗೋದಕ್ಕೆ ಅಂತ ಒಂಥರ ಹಿಂಗೆ ಇದು ಮಾಡಾಕತ್ರ ಅವ್ರಿಗೆ ಮೊದಲೇ ಹುಷಾರಿಲ್ಲ ಸ್ವಲ್ಪ ಫೀಡ್ಸ್ ಬರ್ತೈತಿ ನಾ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ್ತಿದ್ದೆ ರೀ
ಅದ ಏನು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಕಾಣ್ತೈತಿ, ಡೈಲಿ ಟ್ಯಾಬ್ಲೆಟ್ ಅದಾವು, ಏನ್ರ ಆಗಿರ್ಬೇಕಂತ ನಾ ಅವ್ರಿಗೆ ಕರ್ಕೊಂಬರಾಕತ್ತೀನಿ. ಅರ್ಧ ಹಾದಿ ಒಳಗೆ ಬರುವಷ್ಟರಲ್ಲಿ ಫುಲ್ ಬೇವರ್ಸ ಬೀಳಾಕತ್ರ ಮತ್ತೆ ಗಾಡಿ ಸ್ಟಾಪ್ ಮಾಡಿ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಬರೋಣ, ಇಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗಿತ್ತು ಔಷಧ ಕುಡ್ದಾರ ಸೂಸೈಡ್ ಮಾಡಕ್ಕೆ ಅಟೆಂಡ್ ಮಾಡ್ಕೊಂಡು ಅಂತ ಗೊತ್ತಾಗಿತ್ತು ನನಗೆ. ಆಮೇಲೆ ಅಡ್ಮಿಟ್ ಮಾಡ್ಕೊಂಡ್ರೆ ಪೊಲೀಸರು ಮುಗಿದವ್ರು ಹಂಗೆ ಬರಾಕತ್ತಿ ನನ್ನ ಸೈನು ಮಾಡಿಸ್ಕೊಂಡ್ರು ನನಗೆ. ಅವ್ರಿಗೆ ನಮ್ಗೆ 24 ತಾಸು ಟೈಮ್ ಕೊಡಂಗಿಲ್ಲ, ಬಿಸಾಪುರ್ ಒಳಗೆ ಹೋಗಿದ್ದೆ ಅಂತ ಹೇಳಿ ಸೈ ಮಾಡಿ ನಾವು ಅವ್ರಿಗೆ ಅಡ್ಮಿಟ್ ಮಾಡಿರ್ತೇವೆ. ಮೇಡಮ್ ಇಲ್ಲಿ ಎಬೆಲ್ಸ್ ಆಗಿದ್ದಿಲ್ಲ ಬಂದಾರಲ್ಲ ಪೊಲೀಸ್ ಹಾಂ ಬಂದಾರ ಎಮರ್ಜೆನ್ಸಿ ಆಗೈತಿ. ಅವ್ರು ಸರ್ ಬಂದಿದ್ರೆ ಅವತ್ತು ನಾ ಬರ್ದು ಕೊಡಲಿಲ್ಲ ಫಸ್ಟ್ ಡೇರಿ, ಯಾಕಂದ್ರೆ ನಮ್ಮ ಮನೆಯವ್ರು ಫುಲ್ ಸೀರಿಯಸ್ ಇದ್ರೆ ನನ್ನ ಕಡೆ ಮತ್ತೆ ಒಂದು ಗಂಟೆಗೆ ಸೈ ಮಾಡಿಸ್ಕೊಂಡಾರಿ. ಈಗ ಲೋ ಆಗೈತಿ, ಗ್ಯಾರಂಟಿ ಇಲ್ಲ, ನೀವು ಬೇಳಿಗೆ ಒಯ್ದ್ರಿ ನಾವು ರೆಸ್ಪಾನ್ಸ್ ಅಲ್ಲ ಅಂತ ಅಂದ್ರು. ನಾನು ಆ ಟೈಮಿಗೆ ಏನು ಮಾಡ್ಬೇಕಂತ ನಮ್ಗೆ ತಿಳಿದಿಲ್ಲ, ನಾನು ಸೈನು ಮಾಡಿದೆ, ಇಲ್ಲೇ ಇರ್ಲಿಕ್ಕೆ ವೇಟ್ ಮಾಡಿದಿಲ್ಲ ಏನಾಗ್ತದೆ ಆಗಲಿ. ಮತ್ತು ಆಮೇಲೆ ನೈಟ್ 8 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಅವ್ರಿಗೆ ಅರ್ಬಿ ಇರಲಿಲ್ಲ ರೀ. ಫುಲ್ ಹಿಂಗೆ ಚೀರಾಡೋದು ಮಾಡೋಣ, ಕೈಕಾಲು ಕಟ್ಟಿ ಅವ್ರಿಗೆ ಇಲ್ಲೇ ಬೆಡ್ ಮೇಲೆ ಹಾಕಿಬಿಟ್ಟಿದ್ರಿ. ಆಮೇಲೆ 5-6 ಗಂಟೆಗೆ ಹುಷಾರಾಯ್ತು. ಮತ್ತು ಅವರೇ ಈ ಥರ ಎಲ್ಲ ಹೇಳೋರು, ಏನಾಗೈತಿ ಬ್ಯಾಂಕ್ ಅವ್ರು ಹೋಗ್ಯಾರ, ನನಗೇನು ಬಂದು ಹೇಳ್ಯಾರ, ನಾನು ಅದಕ್ಕೆ ಮಾಹಿತಿ ಹೇಳಿದ್ವಿ. ಅಲ್ಲಿ ಬ್ಯಾಂಕ್ನಾಗ ಏನಾಗೈತಿ ಅವ್ರು ಮಾತಾಡ್ಬೇಕು, ಅದನ್ನೆಲ್ಲ ಹುಷಾರಾಗೈತೆ ಅಂತ ನಾನು ಅವ್ರು ನಿನ್ನೆ ಕರ್ಕೊಂಡು ಹೋಗಿದ್ರು. ಸ್ವಲ್ಪ ಇನ್ನೂ ನಡೆಯೋಕೆ ಆಗೋರಿಗಿತ್ತು ಬೇಕಿದ್ರು ಪೊಲೀಸ್ ಇಲ್ಲ, ನಾನು ಕಂಪ್ಲೇಂಟ್ ಮಾಡಲೇಬೇಕು, ಇಲ್ಲ ನನಗೆ ಪ್ರಾಬ್ಲಮ್ ಆಗ್ತದೆ ಅಂತಂದ್ರೆ ಪೊಲೀಸರು ಅವರು ಅಲ್ಲಿ ಹೋಗಿ ಅವ್ರು ಏನೇನು ಮಾತಾಡೋರು ಅವರು ಹೆಸರು ಪೂರ್ತಿ ಈಗ ನಾವು ಪೊಲೀಸರು ನಮಗೆ ರಕ್ಷಕರು ಮಾಡ್ತಾರಂದ್ರೆ ಇವಾಗ ನಮ್ಮ ಕುದಿಗೆ ಹೋಯ್ದ್ರೆ ಮುಂದೆ ಎಲ್ಲಿ ಹೋಗ್ಬೇಕ್ರಿ. ನಾವು 2 ಮಕ್ಳು ಅದಾವ, ಊರಿಗೆ ನಾವು ಬಾಡಿಗೆ ಕಟ್ಬೇಕ್ರಿ. 1 ದಿನಕ್ಕೆ 15 ರೂಪಾಯಿ ಬಾಡಿಗೆ, ತಿಂಗಳ 35,000 ರೂಪಾಯಿ ನಂದು ಬಾಡಿಗೆ ಕಟ್ಬೇಕು ಬೇಕು. ಅವ್ರು ಕಾಲ್ ಮಾಡಿ ಯಾವ ಬರ್ತೀರಿ ಓಪನ್ ಮಾಡ್ತೀರಿ ಅಂತ ಅವ್ರು ಜೋಡ್ತೀನಿ. 2 ಮಕ್ಳು ಏನ್ರ ಸತ್ತಿಲ್ಲ ಯಾಕೆ ಸಿಗತ್ತೀವಿ ನಾವು ಅಂಗಡಿ ಓನರ್ಸ್ ಅಂತ ಹೇಳಿದ್ರಿ, ಅವ್ರು ಚಲೋನೇ ಅದ, ಅವ್ರದ್ದು ಏನು ಹೇಳಿದ್ರು ಹಿಂಗೆ ಆಗ್ಯದ ಅಂತ ಹೇಳಿದ್ರೆ ಮತ್ತೆ ನಮ್ಗೆ ಒಂದು ಮಾತು ಹೇಳ್ಬೇಕಿಲ್ಲ. ಸ್ಟೇಷನ್ಗೆ ಹೋದ್ರೂ ನ್ಯಾಯ ಸಿಗಲಿಲ್ಲ ರೀ. ಲೋನ್ ಕಟ್ಟದಾಗ ಅದು ಕಟ್ಟಲಾರ ಟೈಮಿಗೆ ಏನಂತ ಗೊತ್ತೈತೆ ಈ ಬಂಗಾರ ಬಿಡಿಸ್ಕೊತೀನಿ ನಾನು, ಅವ್ರು ಕಟ್ಟೋತಾನೆ ಈಗ ನೀನು ಬಂಗಾರ ಪರ್ಸನಲ್ ಕೊಡಂಗಿಲ್ಲ ಅಂತ ಅಂದ್ರಿ ಅವ್ರು ಜನ ಬ್ಯಾಂಕ್ದವ್ರು. ಸರ್ ನಮಸ್ಕಾರ. ಇವತ್ತು ನಾವು ಒಂದು ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದೀವಿ ಬಿಜಾಪುರದೊಳಗೆ. ಇಲ್ಲೇ ನಮ್ಮ ಹೆಸರೇನಂದ್ರೆ ರಾಜೇಶ್ ಕಲ್ಲೋಳಿ ಅವರು ವಿಷ ಕುಡ್ದಾರೆ. ಯಾಕೆ ಕುಡ್ದಾರ ಅಂತ ಕೇಳಿದಾಗ ಅವರು ಬ್ಯಾಂಕ್ ಒಳಗೆ ಬಂಗಾರ ಇಟ್ಟಿದ್ರಂತ. ಬಂಗಾರ ಇಟ್ಟದ್ದನ್ನು ಅದನ್ನು ಹರಾಜು ಮಾಡ್ತೀವ್ರಿ, 2 ವರ್ಷದಿಂದ ಇಟ್ಟಿದ್ರಂತ. ನೀವು ಹರಾಜು ಆಗ್ತದೆ ನಿಮ್ಮ ಬಂಗಾರ, ಬಂದು ಬಿಡಿಸ್ಕೊಂಡು ಹೋಗ್ರಿ ಅಂದದ್ದಕ್ಕೆ ಇವ್ರು ಬ್ಯಾಂಕಿಗೆ ಹೋಗ್ಯಾರ. ಹೋದಾಗಿದ್ರೆ ನನಗೆ ಇನ್ನೂ ಕೊಡೋದಾಗೋದಿಲ್ಲ, ನನಗೆ ಇನ್ನೊಂದಿಷ್ಟು ಟೈಮ್ ಕೊಡು ಅಂದಾಗ ಇನ್ನೊಂದು ಬ್ಯಾಂಕಿಗೆ ಅವರು ಅದನ್ನು ಇದು ಮಾಡ್ಯಾರ, ಕೊಟ್ಟಾರ. ಅದಕ್ಕೆ ಆ ಬ್ಯಾಂಕ್ನವರು ಚೆಕ್ ಮಾಡಲಾಗಿ ಅದು ಇದ್ರೆ ಡೂಪ್ಲಿಕೇಟ್ ಅಂತ ಬಂದದ. ಅದಕ್ಕೆ ಇವ್ರಿಗೆ ಕರೆದು ಹೇಳ್ಯಾರ ನಿಮ್ಮ ಬಂಗಾರ ಡೂಪ್ಲಿಕೇಟ್ ಅದ ಅಂತ. ಅದಕ್ಕೆ ಇವ್ರು ಏನಂದ್ರು, ಇಲ್ಲ ನಾನು ಒರಿಜಿನಲ್ಲ ಕೊಟ್ಟಿದ್ದೆ, ತೂಕ ಮಾತ್ರ ಎಷ್ಟು ಅದ ಅಂತ ಕೇಳಿದಾಗ ಇವ್ರು ಕೊಟ್ಟಿದ್ದಕ್ಕೂ ಜಾಸ್ತಿ 1 ತೊಲಿ ತೂಕ ಜಾಸ್ತಿ ಅದ ಅದು ಬಂಗಾರ. ಅದು ಹೆಂಗೆ ಜಾಸ್ತಿ ಆಯಿತು, ಅಲ್ಲಿ ಬಿದ್ದಲೆ ಜಾಸ್ತಿ ಆಯ್ತಾ ಬಂಗಾರ. ಇವ್ರು ಕೊಟ್ಟದ್ದು 3 ತೊಲಿ, 3.25 ತೊಲಿ ಆಯಿತು. ಅದು ಹೆಂಗಾಯಿತು? ಆಮೇಲೆ ಇದು ಅವ್ರು ಮುಟ್ಟೇ ಇಲ್ಲ ಅಂತ ಅದು ಬಂಗಾರ ಸರಾನ ಮುಟ್ಲಾರ್ದನ ಅದು ಹೆಂಗೆ ಡೂಪ್ಲಿಕೇಟ್ ಆಯಿತು? ಡೂಪ್ಲಿಕೇಟ್ ಇತ್ತಂದ್ರೆ ಇವರು ಜನ ಬ್ಯಾಂಕ್ ಏನ್ರಿ ಅದ್ರ ಹೆಸರು ಜನ ಫೈನಾನ್ಸ್ದವರು ಹೆಂಗೆ ಇಟ್ಕೊಂಡ್ರಿ 2 ದಿವಸ ತನ 2 ವರ್ಷ ತನ. ಆಮೇಲೆ ಬಡ್ಡಿ ತಿಂದರು 2 ವರ್ಷ. ಹೆಂಗೆ ತಿಂದ್ರು ಇವರು? ಡೂಪ್ಲಿಕೇಟ್ ಬಂಗಾರಕ್ಕೆ ಬಡ್ಡಿ ಹೆಂಗೆ ತಿಂದ್ರು, ಅವ್ರು ಹೆಂಗೆ ಇಟ್ಕೊಂಡ್ರು? ಆ ಇನ್ನೊಂದು ಬ್ಯಾಂಕಿಗೆ ಹೋದ್ಮೇಲೆ ಅದು ಡೂಪ್ಲಿಕೇಟ್ ಹೆಂಗಾಯಿತು, ಮತ್ತು ಬಂಗಾರದ್ದು ತೂಕ ಹೆಂಗೆ ಜಾಸ್ತಿ ಆಯಿತು? ಇದು ತನಿಖೆ ಆಗಬೇಕು. ಒಂದು ಬಡ ಜೀವ ದುಡ್ಕೊಂಡು ತಿನ್ನುವಂಥ ಜೀವ ಅವ್ರು ಇವತ್ತು ಖಾಲಿ ಕುಂತಾರೆ 2-3 ದಿವಸದಿಂದ. ಅವರಿಗೆ ಏನದು ಕೆಟ್ಟ ಶಬ್ದಗಳನ್ನು ಬೈದು ಪೊಲೀಸರು ಯಾವುದೇ ಸಹಕಾರ ಕೊಡಲಾರ್ದನ ಅವ್ರಿಗೆ ಮಾನಸಿಕ ಹಿಂಸೆ ಆಗಿದ್ದಕ್ಕೆ ಅವ್ರು ವಿಷ ಕುಡಿದು ಸತ್ತು ಹೋಗಬೇಕು ಅಂತ ನಿರ್ಧಾರ ಮಾಡ್ಯಾರ. ಇದು ನಿರ್ಧಾರ ನಾನು ತಪ್ಪು ಅಂತ ಹೇಳ್ತೀನಿ. ಯಾರಿಗಾರು ಹೇಳಿದರೆ ಯಾರಾದರೂ ಸಹಕಾರ ಮಾಡ್ತಿದ್ರು. ಇವತ್ತು ನಮ್ಮ ಕನ್ನಡ ಪರ ಹೋರಾಟಗಾರರಾದಂಥ ನಮ್ಮ ಮಾನೆ ಸರ್ ಅವರು ಇಲ್ಲಿ ಬಂದಾರ. ಇದಕ್ಕೊಂದು ಏನಾದ್ರು ನಾವು ಹೋರಾಟ ಮಾಡ್ಬೇಕಂತ ಎಲ್ಲರೂ ಸೇರಿ ಬಂದೀವಿ ಸರ್. ಅವ್ರಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಜಿಲ್ಲಾಧಿಕಾರಿಗಳು ಯಾರಿದ್ದಾರೆ, ಇಲ್ಲಿ ಸಂಬಂಧಪಟ್ಟಂಥ ರಾಜಕಾರಣಿ ಯಾರಿದ್ದಾರೆ, ಈ ಕಡೆ ಗಮನ ಹರಿಸಿ ಇವರಿಗೆ ಒಂದು ನ್ಯಾಯ ಕೊಡಿಸ್ರಿ ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಅವ್ರ ಮಕ್ಕಳು ಹೆಂಡತಿಗೆ ಕಷ್ಟ ಅದ, ನಾಳೆ ಅವರೆಲ್ಲ ಪರದೇಶ ಆಗುವಂಥ ಪರಿಸ್ಥಿತಿ ಬಂದದ. ಇದು ಒಂದೇ ಅಲ್ಲ, ಇವ್ರಿಗಷ್ಟೇ ಅಲ್ಲ, ಬೇರೆ ಯಾರಿಗೂ ಹಿಂಗೆ ಆಗಬಾರ್ದು. ಇದು ಹೆಂಗೆ ಬಂಗಾರ ಒಳಗೆ ಹೆಚ್ಚು ಕಮ್ಮಿ ಹೆಂಗಾಯ್ತು? ಹೌದಪ್ಪ ಇವತ್ತೇ ಇಟ್ಟಾನೆ, ಇವತ್ತೇ ಡೂಪ್ಲಿಕೇಟ್ ಅಂದ್ರೆ ಅದೊಂದು ಮಾತು ಬೇರೆ. 2 ವರ್ಷ ತನಕ ಅವರು ಬಂಗಾರ ಇಟ್ಕೊಂಡು
2 ವರ್ಷನಾದ್ರೂ ಡುಪ್ಲಿಕೇಟ್ ಆಗಲಿಲ್ಲ, ಈಗ ಹೆಂಗೆ ಡುಪ್ಲಿಕೇಟ್ ಆಯಿತು? ಇದ್ರಾಗೇನು ಬ್ಯಾಂಕ್ ಅದವ್ರದ್ದು ಏನು ಕೈವಾಡ? ಹೌದು, ಇರ್ಬೇಕಂತ ನಮ್ಮ ಮೇಲೆ ಕಾಣಿಸ್ತದಲ್ಲ. ಈಗ ಅಲ್ಲಿ ಇಟ್ಕೊಂಡು ಇಷ್ಟು ದಿವಸ ಇಟ್ಕೊಂಡ್ರು, ಬೇರೆ ಬ್ಯಾಂಕಿಗೆ ಹೋದ ತಕ್ಷಣ ಅದು ಹೆಂಗೆ ಡುಪ್ಲಿಕೇಟ್ ಆಯಿತು? ಬಡ್ಡಿ ತೊಗೊಂಡಾರ, ಎಲ್ಲನೂ ಆಗ್ಯದ. ಮತ್ತು ಕೇಳಕ್ಕೆ ಹೋದವ್ರ ಮೇಲೆ ಪೊಲೀಸರು ಹಲ್ಲೆ ಮಾಡ್ತಾರಂತಂದ್ರೆ ಎಲ್ಲಿ ಹೋಗ್ಬೇಕು? ಹಂಗಾರ ಸಾಮಾನ್ಯ ಜನರು ಏನು ಮಾಡಬೇಕು? ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ತೀನಿ. ಹೆಸರು? ನಾನು ಇಂದುಮತಿ ಲಮಾಣಿ, ರೈಟರ್, ಸಾಹಿತಿ. ನಾನು ಹೇಳ್ರಿ. ಜನಲಕ್ಷ್ಮಿ ಫೈನಾನ್ಸ್ನಿಂದ ಮೋಸ ಆಗಿದೆ ಅಂಥೇಳಿ ಈ ನಮ್ಮ ಕಲ್ಲೋಳಿ ಅಂತಕ್ಕಂಥ ಒಂದು ಫ್ಯಾಮಿಲಿ 3 ತೊಲೆಗಿಂತಲೂ ಸ್ವಲ್ಪ ಕಡಿಮೆ ದರದಲ್ಲಿ ತೂಕದಲ್ಲಿ ಇಟ್ಟಿದ್ರು ಅಂತಕ್ಕಂಥ ಒಂದು ಅವರ ಹೇಳಿಕೆ ಇದೆ. ಆದರೆ ಆ ಫೈನಾನ್ಸ್ನವ್ರು, ಬ್ಯಾಂಕ್ನವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಆ 3 ತೊಲೆಗಿಂತಲೂ ಹೆಚ್ಚಿಗೆ ಒಂದು ತೊಲೆ ಹಾಕಿ ಡುಪ್ಲಿಕೇಟ್ ಮಾಡಿ ಕೊಟ್ಟಾರ ಅಂತೇಳಿ ಇವ್ರದ್ದೊಂದು ವಾದ. ಮತ್ತು ಇವರು ಡುಪ್ಲಿಕೇಟ್ ಕೊಟ್ಟಿದ್ದಾರೆ ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಪೊಲೀಸ್ ಠಾಣೆ, ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಕ್ರೈಮ್ ಸೆಕ್ಷನ್ದೊಳಗೆ ಹೋಗಿ ಇವ್ರು ಕಂಪ್ಲೇಂಟ್ ಕೊಟ್ಟಾರೆ. ಅದು ಯಾವ ಲೇಡಿ PSI ಇದ್ದಾರೆ. ಆದರೆ ಅವರು ತನಿಖೆ ಮಾಡ್ಯಾರ, ಒಂದು ಕಡೆ ತನಿಖೆ ಮಾಡ್ಯಾರ. ಒಂದು ಕಡೆ ತನಿಖೆ ಆಗಬಾರ್ದು, ಅವ್ರನ್ನೂ ಕರೆಸ್ಬೇಕು. ಆ ಬ್ಯಾಂಕ್ನ ಎರಡೂ ಕಡೆ ತನಿಖೆ ಮಾಡಿ ಇದಕ್ಕೆ ನಿಜವಾದ ತಪ್ಪಿಸ್ತರು ಯಾರು ಅಂತಕ್ಕಂಥದ್ದು ಬಿಜಾಪುರ ಜಿಲ್ಲೆಯ ಜನತೆಗೆ ಅದು ಗೊತ್ತಾಗಬೇಕು. ನಮ್ಮ ದಕ್ಷ ಮತ್ತು ಪ್ರಾಮಾಣಿಕ ಒಬ್ಬರು ಅಧಿಕಾರಿ ಬಿಜಾಪುರ ಜಿಲ್ಲೆಗೆ ಬಂದಿದ್ದಾರೆ, SP ಅವರು, ನಿಂಬರ್ಗಿ ಸಾಹೇಬರು, ಲಕ್ಷ್ಮಣ್ ನಿಂಬರ್ಗಿ ಅವರ ಒಂದು ಘನ ನೇತೃತ್ವದಲ್ಲಿ ಇವತ್ತು ಪೊಲೀಸ್ ಜಿಲ್ಲಾ ವರಿಷ್ಠ ಆಡಳಿತ ಭಾಳ ಸಮಗ್ರತೆಯಿಂದ ನಡೆದಿದೆ. ಆದರೆ ನಾವೊಂದು ಹೆಮ್ಮೆ ಪಡ್ಕೋಬೇಕಂದ್ರೆ ಅವ್ರನ್ನ ನೋಡಿ ನಾನು ಹೆಮ್ಮೆ ಪಟ್ಟಿದ್ದೀನಿ. ಈ ತನಿಖೆ ನಿಜವಾದ ಕುಲಂಕುಷವಾಗಿ ಪರಿಶೀಲನೆ ಆಗಬೇಕು. ಈ ಕಲ್ಲೋಳಿಯವರು ಮತ್ತು ಆ ಜನ ಏನೊಂದು ಬ್ಯಾಂಕ್ ಇದೆ, ಇಬ್ಬರನ್ನು ಪರೀಕ್ಷೆ ಮಾಡಬೇಕು, ತನಿಖೆಗೆ ಒಳಪಡಿಸಿ ಇದು ನಿಜವಾದ ಉತ್ತರ ಹೊರಗೆ ಬರಬೇಕು. ಇದು ಬಂಗಾರದ್ದು ಮತ್ತು ಹಣದ ವ್ಯವಹಾರ ಇರೋದ್ರಿಂದ ಇದು ಯಾರ್ದು ನಾವು ನೀವು ಕೇಳ್ತೀವಿ, ನೀವು ಕೇಳ್ತೀರಿ, ನಿಜವಾದ ತಪ್ಪಿಸ್ತಾರೆ ಯಾರು ಅಂತಕ್ಕಂಥದ್ದನ್ನು ಇಲ್ಲಿ ನಮಗೆ ಗೊತ್ತಾಗಬೇಕಾಗಿದೆ. ಮೋಸ ಮಾಡಿದ್ರು ಯಾರು? ಇವರು ಮೋಸ ಮಾಡಿದ್ರು ಏನು ಅವರು ಮೋಸ ಮಾಡಿದ್ರು? ಈ ಪೊಲೀಸ್ ಇಲಾಖೆ ಒಳಗೇನದ ಇದು ಒಂದು ಕಡೆ ನೀವು ವಿಚಾರ ಮಾಡೋದ್ರಿಂದ ಅದು ನಮಗೇನಾಗ್ತದೆ, ಇಲ್ಲಿ ವಿಷ ಕುಡಿದು ಸಾಯ್ತಕ್ಕಂಥ ಒಂದು ಕುಟುಂಬಕ್ಕೆ ಯಾರು ಜವಾಬ್ದಾರಿ? ಪೊಲೀಸ್ ಇಲಾಖೆನೋ, ಏನು ಸಮಾಜನೋ, ಏನು ಆ ಬ್ಯಾಂಕು? ಯಾರ ಮೇಲೆ ನಾವು ಹೊಣೆಗಾರನಾಗಿ ಮಾಡಬೇಕು? 2-3 ಮಕ್ಕಳು ಅದಾವ್ರಿಗೆ. ಮತ್ತು ಮನುಷ್ಯ ವಿಷ ಕುಡಿತಾನಪ್ಪ ಅಂತಂದ್ರೆ ಇದ್ರ ಹಿನ್ನೆಲೆ ಏನು, ಎಷ್ಟು ನೋವಾಯಿತು. ಮತ್ತು ಅವು ಅಕಸ್ಮಾತ್ ಸತ್ತಿದ್ರೆ ಆ ಸಂಸಾರ ಒಂದು ಬೀದಿ ಪಾಲಾಗಿ ಬೀದಿಗೆ ಬರ್ತಕ್ಕಂಥ ಒಂದು ಕುಟುಂಬ ಆಗ್ತಿತ್ತು. ಅದರಲ್ಲಿ ವಿಶೇಷವಾಗಿ SC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕುಟುಂಬ ಇದು. ಅದಕ್ಕಾಗಿ ಅವರು ದಿನಗೂಲಿ ಇದು ಮಾಡಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಬದುಕ್ತಕ್ಕಂಥ ಒಂದು ಕುಟುಂಬ. ಅದಕ್ಕಾಗಿ ಪೊಲೀಸರು ಈ ರೀತಿ ಮಾಡಿದ್ರು ಬೇಲು ಅಂತ ಇವ್ರು ಹೇಳ್ತಾರೆ. ಅವ್ರು ಯಾಕೆ ಬಂದ್ವಿ, ಯಾಕೆ ಇವ್ರಿಗೆ ಯಾಕೆ ಬೇದ್ರು? ಅವ್ರನ್ನ ಕರೆಸಲಿಲ್ಲ, ಅವ್ರಿಗೆ ಕರೆಸ್ಬೇಕಲ್ಲ, ಅವ್ರಿಗೆ ಕರೆಸ್ಬೇಕು. ಅವ್ರಿಗೆ ತನಿಖೆ ಮಾಡಿ ಅವ್ರ ಬಾಯಿಂದ ಏನು ಬರ್ತದೆ ಅದನ್ನು ತಿಳ್ಕೊಬೇಕಲ್ಲ. ಅವ್ರನ್ನ ಒಳಗೆ ಕರೆಸಿ, ಒಳಗೆ ಕುಂದಿರಿಸಿ, ಅವ್ರ ಕಡೆಯಿಂದ ಹೇಳಿಕೆ ತೊಗೊಂಡು ಇವ್ರನ್ನು ಹೊರಗಡೆ ಹಾಕ್ತಕ್ಕಂಥದ್ದು ಅಲ್ಲ. ಇದು ನಾವು ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಮಹಿಳಾ ಘಟಕ ಮತ್ತು ಎಲ್ಲ ಘಟಕಗಳ ಪದಾಧಿಕಾರಿಗಳು ಸೇರಿಕೊಂಡು ಸನ್ಮಾನ್ಯ SP ಸಾಹೇಬರಿಗೆ ನಾವು ಒಂದು ಮನವಿಯನ್ನು ಕೊಡ್ತೇವೆ. ಇದು ಕುಲಂಕುಷವಾಗಿ ಪರಿಶೀಲನೆ ಆಗಬೇಕು. ಈ ತನಿಖೆ ಆಗದಿದ್ದರೆ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಇಂದುಮತಿ ಲಮಾಣಿಯವರು, ಅವರು ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪದಾಧಿಕಾರಿಗಳು ಮುಖಂಡರು, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಭಾರತೀಯ ಟೆನ್ಸ್ ಅವರು ಕೂಡ ಅಧ್ಯಕ್ಷರು ಬಿಜಾಪುರ ಜಿಲ್ಲೆದ್ದು, ನಮ್ಮ ಡಾಕ್ಟರ್ ಪಟೇಲ್ ಅವರು ಉಪಾಧ್ಯಕ್ಷರು, ಅನಿಲ್ ಸಾಗರ, ಪ್ರಕಾಶ್ ನಡುವಿನಕೇರಿ, ಭಾಳ ಜನ ಅದಾರ. ಎಲ್ಲರ ಹೆಸರನ್ನು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡೋದಿಲ್ಲ. ಇದು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ, SP ಸಾಹೇಬರ ಜೊತೆ ಮಾತಾಡಿ ಶೀಘ್ರದಲ್ಲೇ ಇದು ತನಿಖೆ ಆಗಬೇಕು. ಆಗದೇ ಇದ್ದರೆ ಮುಂದೆ ನಮ್ಮ ಹೋರಾಟ ಇರುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಶೇಷರಾವ್ ಮಾನೆ, ಜಿಲ್ಲಾಧ್ಯಕ್ಷರು ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ, ಬಿಜಾಪುರ ಜಿಲ್ಲಾ ಘಟಕ, ವಿಜಯಪುರ. ಹಾಂ ಸರ್.